ನಮಸ್ತೆ ನಮಸ್ತೆ ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸಂಸದೀಯ ಸಮಿತಿಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು. ಸಂಸದೀಯ ಸಮಿತಿಗಳು ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಕರಿತೇವೆ ನಾವು. ಈ ಸಮಿತಿಗಳನ್ನ ರಚನೆ ಮಾಡಲು ಕಾರಣ ಏನು ಅನ್ನುವಂಥದ್ದು ತಿಳ್ಕೋಬೇಕಾಗುತ್ತೆ. ಇಲ್ಲಿ ಸಂಸತ್ತಿನ ಕಾರ್ಯಗಳೇನಿದೆ ಬಹಳಷ್ಟು ಹೆಚ್ಚು ಇರೋದ್ರಿಂದ ಶಾಸನೀಯ ನಿಯಮಗಳು ಅಥವಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಚರ್ಚೆ ಮಾಡಬೇಕು. ಇದೆಲ್ಲ ಕಾರಣದಿಂದಾಗಿ ಸಂಸತ್ತಿಗೆ ಬಿಡುವಿಲ್ಲದ ಕಾರಣ ಹಲವಾರು ಸಮಿತಿಗಳನ್ನ ರಚನೆ ಮಾಡುತ್ತೆ. ಆ ಸಮಿತಿಗಳೇ ನಮ್ಮ ಸಂಸದೀಯ ಸಮಿತಿಗಳು. ಪ್ರಮುಖವಾಗಿ ಸಾಕಷ್ಟು ಸಮಿತಿಗಳು ಬರುತ್ತೆ. ಅದರಲ್ಲಿ 6 ಸಮಿತಿಗಳನ್ನ ನಾನು ಇವತ್ತು ಚರ್ಚೆಯನ್ನ ಮಾಡುವಂಥದ್ದು. ಯಾಕೆ ಈ 6 ಸಮಿತಿಗಳನ್ನು ತೆಗೆದುಕೊಂಡಿದ್ದೀನಿ ಅಂದರೆ, ಹಳೆಯ ಒಂದು ಕ್ವಶನ್ಸ್ ಪೇಪರ್ ಅಲ್ಲಿ ಈ 6 ಸಮಿತಿಗಳ ಮೇಲೆ ಹಳೆಯ ಒಂದು 10 ವರ್ಷಗಳ ಒಂದು ಕ್ವಶನ್ ಪೇಪರ್ನ ತೆಗೆದು ನೋಡಿದಾಗ ಈ 6 ಸಮಿತಿಗಳ ಮೇಲೆ ಹೆಚ್ಚಾಗಿ ಕ್ವಶನ್ಸ್ಗಳು ಬಂದಿರೋದ್ರಿಂದ ಈ ಒಂದು 6 ಸಮಿತಿಗಳನ್ನ ನಾನು ಪರಿಗಣನೆಗೆ ತೆಗೆದುಕೊಂಡಿರುವಂಥದ್ದು. ಮೊದಲನೇದಾಗಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅನ್ನುವಂಥದ್ದು, ನಂತರ ಅಂದಾಜು ಸಮಿತಿ, ಹಾಗೆಯೇ ಸಾರ್ವಜನಿಕ ಉದ್ದಿಮೆಗಳ ಮೇಲಿನ ಸಮಿತಿ, ಸರ್ಕಾರದ ಭರವಸೆಗಳ ಮೇಲಿನ ಸಮಿತಿ, ಹಾಗೆ ವ್ಯವಹಾರ ಸಲಹಾ ಸಮಿತಿ ಅನ್ನುವಂಥದ್ದು, ಜೊತೆಗೆ ಕೊನೆಯದಾಗಿ ನಿಯೋಜಿತ ಶಾಸನಗಳ ಮೇಲಿನ ಸಮಿತಿ ಅನ್ನುವಂಥದ್ದು. ಹಾಗಾದ್ರೆ ತಡ ಮಾಡೋದು ಬೇಡ, ಮೊದಲನೇದಾಗಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅನ್ನುವಂಥದ್ದು. ಇಲ್ಲಿ ಭಾರತ ಸರ್ಕಾರ ಕಾಯ್ದೆ ನಿಮಗೆ ಗೊತ್ತಿದೆ 1919, ಅದನ್ನ ಮ್ಯಾಂಟಗೋ ಚೇಮ್ಸ್ಫೋರ್ಡ್ ಅನ್ನುವ ಕಾಯ್ದೆ ಅನ್ನುವಂಥದ್ದನ್ನು ಕರೆಯುವಂಥದ್ದು. ಆ ಕಾಯ್ದೆಯ ಪ್ರಕಾರವಾಗಿ ಸ್ಥಾಪನೆಯಾದಂತಹ ಒಂದು ಸಮಿತಿ ಏನಂದ್ರೆ ಇದ್ರೆ ಅದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅನ್ನುವಂಥದ್ದು. ಇದು 1919ರಲ್ಲೇ ಏನು ಒಂದು ಕಾಯ್ದೆ ರಚನೆ ಆಗುತ್ತೆ. ಇದು 1921ರಲ್ಲಿ ಜಾರಿಗೆ ಬರುವಂಥದ್ದು. 1921ರಲ್ಲಿ ಜಾರಿಗೆ ಬರುವಂಥದ್ದು. ಇಲ್ಲಿ ಪ್ರಮುಖವಾಗಿ 22 ಜನರ ಒಂದು ಸದಸ್ಯತ್ವ ಹೊಂದಿರುವಂತಹ ಒಂದು ಸಮಿತಿಯಾಗಿರುವಂಥದ್ದು. ಹಾಗಾದ್ರೆ 22ಅನ್ನ ಹೇಗೆ ಬರಿಬಹುದು ನಾವು? 15+7. ಏನಿದು 15+7 ಅಂದ್ರೆ 15 ಜನ ಲೋಕಸಭಾದಿಂದ 7 ಜನ ರಾಜ್ಯಸಭಾದಿಂದ ಆಯ್ಕೆಯಾಗುವಂಥದ್ದು ಈ ಒಂದು ಸಮಿತಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಿಂದ ಸುಮಾರು 22 ಜನರ ಒಂದು ಸದಸ್ಯತ್ವ ಹೊಂದಿರುವಂತಹ ಪ್ರಮುಖ ಸಮಿತಿಯಾಗಿರುವಂಥದ್ದು. ಹಾಗಾದ್ರೆ ಇಲ್ಲಿ ಸದಸ್ಯರ ಅಧಿಕಾರವನ್ನ ನೋಡೋದಾದ್ರೆ 1 ವರ್ಷದ ಒಂದು ಅವಧಿಗೆ ಇವರು ಆಯ್ಕೆ ಆಗ್ತಾ ಹೋಗುವಂಥದ್ದು. 1 ವರ್ಷದ ಒಂದು ಅವಧಿಗೆ ಆಯ್ಕೆ ಆಗ್ತಾ ಹೋಗ್ತಾರೆ. ಇಲ್ಲಿ ಸದಸ್ಯತ್ವ ಯಾರಿರ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟು. ಇಲ್ಲಿ ಮಂತ್ರಿಗಳಿಗೆ ಸದಸ್ಯರಾಗುವಂತಹ ಒಂದು ಅರ್ಹತೆ ಇರೋದಿಲ್ಲ ಸ್ನೇಹಿತರೆ. ಇಲ್ಲಿ ಮಂತ್ರಿಗಳಿಗೆ ಸದಸ್ಯತ್ವವನ್ನು ಆಯ್ಕೆಯಾಗುವಂತಹ ಅರ್ಹತೆ ಇರೋದಿಲ್ಲ. ಇಲ್ಲಿ ಒಬ್ಬ ಸದಸ್ಯ 1 ವರ್ಷದ ಒಂದು ಪೂರ್ಣಾವಧಿ ಮುಗಿಸಿದ್ರು ಕೂಡ ಇನ್ನೊಂದು ವರ್ಷಕ್ಕೂ ಮತ್ತೆ ಅವರನ್ನೇ ಆಯ್ಕೆ ಮಾಡ್ಕೋಬಹುದು ಅನ್ನುವಂಥದ್ದು ಕೂಡ ಇರುವಂಥದ್ದು. ಅಂದ್ರೆ ಅವನೇ 2 ವರ್ಷದ ಒಂದು ಅವಧಿಯನ್ನ ಮಾಡಬಹುದು, ಅಧಿಕಾರವನ್ನ ಮಾಡಬಹುದು. ಆದ್ರೆ 1 ವರ್ಷ ಕಂಪ್ಲೀಟ್ ಆದ ನಂತರ ಮತ್ತೆ ಅವರನ್ನ ಮರು ಆಯ್ಕೆಯನ್ನ ಮಾಡಬಹುದು ಅನ್ನುವಂಥದ್ದು. ಇದು ಮುಂಚೆ ಎಲ್ಲ ಈ ಒಂದು ಸಮಿತಿಯ ಅಧ್ಯಕ್ಷರನ್ನ ಲೋಕಸಭಾ ಸ್ಪೀಕರ್ ಆಯ್ಕೆ ಮಾಡ್ತಿದ್ರು. 1967ಕ್ಕೂ ಮುಂಚೆ. 1967ರ ನಂತರದಲ್ಲಿ ವಿರೋಧ ಪಕ್ಷದ ನಾಯಕರೇನಿದ್ದಾರೆ ಅವರನ್ನೇ ಈ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅನ್ನುವಂಥದ್ದು ಒಂದು ಕಾನೂನನ್ನ ತೆಗೆದುಕೊಂಡು ಬರಲಾಯಿತು ಅನ್ನುವಂಥದ್ದು. ಇದಿಷ್ಟು ಈ ಸಮಿತಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಹಾಗಾದ್ರೆ ಈ ಸಮಿತಿ ಏನೇನು ಕಾರ್ಯಗಳನ್ನ ಮಾಡುತ್ತೆ ಅನ್ನುವಂಥದ್ದು. ಇಲ್ಲಿ ಕೇಂದ್ರದ ಹಲವಾರು ಇಲಾಖೆಗಳ ಒಂದು ಲೆಕ್ಕಪತ್ರಗಳನ್ನ ಪರಿಶೋಧನೆಯನ್ನ ಮಾಡುವಂಥದ್ದು. ಅಂದ್ರೆ ಸಾರ್ವಜನಿಕವಾಗಿ ಬಂದಂತಹ ಒಂದು ಹಣದ ವ್ಯವಹಾರಗಳನ್ನ ಪರಿಶೀಲನೆ ಮಾಡುವಂಥದ್ದು. ಜೊತೆಗೆ ಸಾರ್ವಜನಿಕ ಹಣ ಪೋಲಾಗದಂತೆ, ಯಾವುದೇ ರೀತಿಯಾದೊಂದು ವೆಚ್ಚವಾಗದಂತೆ ಕ್ರಮವನ್ನ ವಹಿಸುವಂಥದ್ದು ನೋಡಿಕೊಳ್ಳುತ್ತೆ. ಜೊತೆಗೆ ರಾಷ್ಟ್ರಾಧ್ಯಕ್ಷರಿಂದ ಒಂದು ಮಂಡಿಸಲ್ಪಟ್ಟಂತಹ ಒಂದು ಸೂಚನೆಗಳಾಗಿರ್ಬೋದು, ಅಥವಾ CAG ಒಂದು ವಾರ್ಷಿಕ ವರದಿಯನ್ನ ಕೊಟ್ಟಿರ್ತಾರೆ, ಲೆಕ್ಕಪತ್ರ ವರದಿ, ಅದನ್ನೆಲ್ಲವೂ ಕೂಡ ಪರಿಶೀಲಿಸುವಂತಹ ಒಂದು ಕಾರ್ಯ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಕಾರ್ಯವಾಗಿರುವಂಥದ್ದು. ಲೆಕ್ಕಪತ್ರ ಸಮಿತಿಯ ಒಂದು
ಕಾರ್ಯವಾಗಿರುತ್ತೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಸಾಕಷ್ಟು ಎಕ್ಸಾಮ್ಸ್ ಅಲ್ಲಿ ಈ ಒಂದು ಸಮಿತಿಯ ಮೇಲೆ ಕ್ವಶನ್ಸ್ಗಳು ಬಂದಿರೋದ್ರಿಂದ ಈ ಒಂದು ಸಮಿತಿಯನ್ನ ನಾನು ತೆಗೆದುಕೊಂಡಿರುವಂಥದ್ದು. ಇನ್ನು ನಂತರ ಅಂದಾಜು ಸಮಿತಿ ಅನ್ನುವಂಥದ್ದು, ಎಸ್ಟಿಮೇಷನ್ ಕಮಿಟಿ ಅನ್ನೋದು, ಇದು 1950ರಲ್ಲೇ ಇದನ್ನ ಜಾರಿಗೊಳಿಸಲಾಯಿತು. ಇದನ್ನ ಆವಾಗಿನ ಒಂದು ಹಣಕಾಸಿನ ಮಂತ್ರಿಯಾದಂತಹ ಜಾನ್ ಮಥಾಯಿ ಅವರು ಒಂದು ಶಿಫಾರಸನ್ನ ಮಾಡ್ತಾರೆ. ಎಸ್ಟಿಮೇಷನ್ ಕಮಿಟಿ ರಚನೆ ಆಗಬೇಕು ಅನ್ನುವಂಥದ್ದು 1950ರಲ್ಲಿ ಈ ಒಂದು ಸಮಿತಿ ರಚನೆ ಆಗುತ್ತೆ. ಇಲ್ಲಿ 30 ಜನರ ಒಂದು ಸಮಿತಿಯ ಸದಸ್ಯರನ್ನ ಒಳಗೊಂಡಿರುವಂಥದ್ದು. ಇಲ್ಲಿ 30 ಜನ ಅಂದ್ರೆ ಟೋಟಲ್ ಆಗಿ ರಾಜ್ಯಸಭೆಯ ಯಾವುದೇ ಒಂದು ಹಿಡಿತ ಇರೋದಿಲ್ಲ. ಇಲ್ಲಿ ಲೋಕಸಭೆಯ ಒಂದು ಸದಸ್ಯರೇನಿರ್ತಾರೆ ಅವರೇ ಈ ಒಂದು ಸಮಿತಿಯ ಸದಸ್ಯರಾಗಿರುವಂಥದ್ದು. 30 ಜನರ ಸಮಿತಿಯ ಒಂದು ಸಮಿತಿ ಇದಾಗಿರುತ್ತೆ ಅನ್ನುವಂಥದ್ದು. ಇದು ನಾನು ಹಿಂದಿನ ಸಮಿತಿ ಹಾಗೆ ಅಧಿಕಾರಾವಧಿ ಅನ್ನುವಂಥದ್ದು ಇವರಿಗೂ ಕೂಡ 1 ವರ್ಷ ಇರುವಂಥದ್ದು. ಮರು ಆಯ್ಕೆ ಕೂಡ ಇವರು ಆಗಬಹುದು, ಮರು ಆಯ್ಕೆಯು ಕೂಡ ಆಗ್ಬೋದು. ಇಲ್ಲಿ ಮಂತ್ರಿಗಳಿಗೆ ಸದಸ್ಯರಾಗುವಂತಹ ಅರ್ಹತೆ ಇರೋದಿಲ್ಲ. ಮಂತ್ರಿಗಳಿಗೆ ಸದಸ್ಯತ್ವದ ಅರ್ಹತೆ ಇಲ್ಲ, ನೆನಪಿರಬೇಕು. ಇದು ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ಗಳು ಈ ರೀತಿಯಾಗಿ ಬರುವಂಥದ್ದು. ಹಾಗಾದ್ರೆ ಅಧ್ಯಕ್ಷರನ್ನ ನೇಮಿಸುವವರು ಯಾರು? ನಾವು ಹಿಂದಿನ ಸಮಿತಿಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಇಲ್ಲಿ ಯಾರು ಅಧ್ಯಕ್ಷರನ್ನ ನೇಮಕ ಮಾಡ್ತಾರೆ ಅಂದ್ರೆ ಲೋಕಸಭಾ ಸ್ಪೀಕರ್ ಯಾರಿರ್ತಾರೆ, ಲೋಕಸಭಾ ಸ್ಪೀಕರ್ ಅಥವಾ ಲೋಕಸಭಾ ಅಧ್ಯಕ್ಷರು ಈ ಸಮಿತಿಯ ಸದಸ್ಯರನ್ನ ನೇಮಕ ಅಧ್ಯಕ್ಷರನ್ನ ನೇಮಕ ಮಾಡುವಂಥದ್ದು. ಸಮಿತಿಯ ಅಧ್ಯಕ್ಷರ ಆಯ್ಕೆಯನ್ನ ಮಾಡ್ತಾರೆ. ಇದನ್ನ ನಾವು ಇನ್ನೊಂದು ಹೆಸರಿಂದಲೂ ಕರಿತೀವಿ. ಎಸ್ಟಿಮೇಷನ್ ಕಮಿಟಿಯನ್ನ ನಾವು ನಿರಂತರ ಮಿತವ್ಯಯ ಸಮಿತಿ ಅಂತಾನೂ ಕರಿತೀವಿ. ನಿರಂತರ ಮಿತವ್ಯಯ ಸಮಿತಿ ಇನ್ನೊಂದು ಹೆಸರಿಂದನೂ ಕೂಡ ನಾವು ಇದನ್ನ ಕರೆಯುವಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಂತರದಲ್ಲಿ ಇದರ ಕಾರ್ಯಗಳನ್ನ ನೋಡಬೇಕಾಗುತ್ತೆ. ಪ್ರಮುಖವಾದಂತಹ ಕಾರ್ಯಗಳು ಏನೇನ್ ಮಾಡುತ್ತೆ ಅನ್ನುವಂಥದ್ದು. ಮೊದಲನೇದಾಗಿ ಆಯವ್ಯಯ ಪಟ್ಟಿಯಲ್ಲಿ, ನಾವು ಬಜೆಟ್ ಏನಂತೀವಿ, ಆಯವ್ಯಯ ಪಟ್ಟಿಯಲ್ಲಿ ಇರುವಂತಹ ಒಂದು ಅಂದಾಜುಗಳನ್ನ ಪರಿಶೀಲನೆ ಮಾಡುವಂಥದ್ದು. ಅಂದಾಜುಗಳನ್ನು ಅಂದ್ರೆ ಆಯವ್ಯಯ ಅಂದ್ರೆ ಬಜೆಟ್ ಅಲ್ಲಿ ಇರುವಂತಹ ಒಂದು ಆಯವ್ಯಯಗಳನ್ನ ಪರಿಶೀಲನೆ ಮಾಡುವಂಥದ್ದು. ಹಾಗೆಯೇ ಸಾರ್ವಜನಿಕ ವೆಚ್ಚದಲ್ಲಿ ಮಿತವ್ಯಯ ಸಾಧಿಸಲು ಸಲಹೆಗಳನ್ನ ನೀಡುವುದು. ಇದು ಒಂದು ಕಾರ್ಯವಾಗಿರುವಂಥದ್ದು. ಇದು ಪ್ರಮುಖ ಕಾರ್ಯ. ಇದರ ಪ್ರಮುಖ ಕಾರ್ಯನೇ ಇದಾಗಿರುತ್ತೆ. ಅಂದಾಜು ಸಮಿತಿಯ ಪ್ರಮುಖ ಕಾರ್ಯಗಳಲ್ಲಿ ಇದು ಒಂದಾಗಿರುವಂಥದ್ದನ್ನ ನಾವು ನೋಡ್ತೇವೆ. ಆಯವ್ಯಯ ಪಟ್ಟಿಯಲ್ಲಿ ಅಂದಾಜುಗಳನ್ನ ಪರಿಶೀಲನೆ ಮಾಡುವಂಥದ್ದು, ಸಾರ್ವಜನಿಕ ವೆಚ್ಚದಲ್ಲಿ ಮಿತವ್ಯಯವನ್ನ ಸಾಧಿಸಲು ಸಲಹೆಯನ್ನ ನೀಡುವಂಥದ್ದು ಈ ಒಂದು ಸಮಿತಿಯ ಕಾರ್ಯವಾಗಿರುವಂಥದ್ದು. ಇನ್ನು ನಂತರದಲ್ಲಿ ಒಂದು ಕಮಿಟಿ ಬರುತ್ತೆ, ಸಾರ್ವಜನಿಕ ಉದ್ಯಮಿಗಳ ಮೇಲಿನ ಸಮಿತಿ. ಸಾರ್ವಜನಿಕ ಉದ್ಯಮಿಗಳ ಮೇಲಿನ ಸಮಿತಿ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇದೇನ್ ಹೇಳುತ್ತೆ ಅನ್ನುವಂಥದ್ದು.
ನಾವು ಜಾನ್ ಮೆಥಾಯ್ ಅವರದ್ದು ನೋಡಿದ್ವಿ ಶಿಫಾರಸನ್ನ. ಇಲ್ಲಿ ಸಾರ್ವಜನಿಕ ಉದ್ದಿಮೆಗಳ ಸಮಿತಿಗೆ ಕೃಷ್ಣ ಮೆನನ್ ಸಮಿತಿ ಶಿಫಾರಸು. ಕೃಷ್ಣ ಮೆನನ್ ಸಮಿತಿಯ ಶಿಫಾರಸು ನೆನಪಿರ್ತೀವಿ. ಕೃಷ್ಣ ಮೆನನ್ ಸಮಿತಿಯ ಶಿಫಾರಸು 1964ರಲ್ಲಿ ಇವರು ಒಂದು ಶಿಫಾರಸನ್ನು ಕೊಡ್ತಾರೆ, ಈ ಒಂದು ಸಮಿತಿ ರಚನೆ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಈ ಸಮಿತಿ ರಚನೆ ಆಗುತ್ತೆ. ಇಲ್ಲೂ ಕೂಡ ನಾವು 22 ಜನರ ಒಂದು ಸದಸ್ಯರನ್ನ ಕಾಣುವಂಥದ್ದು ಈ ಸಮಿತಿ. 22 ಜನರ ಒಂದು ಸದಸ್ಯತ್ವವನ್ನ ಹೊಂದಿರುವಂಥದ್ದು. ಇಲ್ಲೂ ಕೂಡ ಅಷ್ಟೇ 15 ಜನ ಲೋಕಸಭಾ ಪ್ಲಸ್ 7 ಜನ ರಾಜ್ಯಸಭಾ. ನೋಡಿ, ಸಾರ್ವಜನಿಕ ಉದ್ದಿಮೆಗಳ ಮೇಲಿನ ಒಂದು ಸಮಿತಿಯಲ್ಲಿ 22 ಜನರ ಒಂದು ಸದಸ್ಯತ್ವವನ್ನ ಹೊಂದಿರುತ್ತೆ. ಸಾರ್ವಜನಿಕ ಲೆಕ್ಕಪತ್ರದ ಸಮಿತಿಯಲ್ಲೂ ಕೂಡ 22 ಜನರ ಸದಸ್ಯತ್ವವನ್ನ ಹೊಂದಿರುವಂಥದ್ದು. ಸೇಮ್ ಅದೇ ತರನೇ ಸೇಮ್ 1 ವರ್ಷ ಅಧಿಕಾರಾವಧಿ. ನಾನು ಪದೇ ಹೇಳೋದಿಲ್ಲ, ಅದೇ 1 ವರ್ಷದ ಅಧಿಕಾರಾವಧಿ. ಇಲ್ಲಿ ಮಂತ್ರಿಯನ್ನ ಹೊರತುಪಡಿಸಿ ಅನ್ನುವಂಥದ್ದು, ಮಂತ್ರಿ ಹೊರತುಪಡಿಸಿ ಸದಸ್ಯರ ಒಂದು ಅಧಿಕಾರಾವಧಿಯನ್ನ ನೋಡೋದಾದ್ರೆ 1 ವರ್ಷದ ಅಧಿಕಾರಾವಧಿ ಇರುತ್ತೆ ಅವರಿಗೆ, ಮಂತ್ರಿಯನ್ನ ಹೊರತುಪಡಿಸಿ. ಇಲ್ಲಿ ಅಧ್ಯಕ್ಷರನ್ನ ಸಭಾಧ್ಯಕ್ಷರು ಅಂದ್ರೆ ಸ್ಪೀಕರ್ ನೇಮಿಸುತ್ತಾರೆ. ಸಭಾಧ್ಯಕ್ಷರು ಅಧ್ಯಕ್ಷರನ್ನ ನೇಮಕ ಮಾಡ್ತಾರೆ ಅನ್ನುವಂಥದ್ದು ನೆನಪಿರಬೇಕು. ಇನ್ನು ನಂತರದಲ್ಲಿ ಸಮಿತಿ ಇದರ ಒಂದು ಕಾರ್ಯಗಳನ್ನ ನೋಡಿ. ಕಾರ್ಯಗಳಲ್ಲಿ ಪ್ರಮುಖವಾದದ್ದು 1-2 ಕಾರ್ಯಗಳು ಬರ್ಕೊಳ್ಳಿ. ಮೊದಲನೇದಾಗಿ ಸಾರ್ವಜನಿಕ ಉದ್ದಿಮೆಗಳು ದಕ್ಷ ರೀತಿಯಲ್ಲಿ ಹಾಗೂ ಮಿತ ವ್ಯಯಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ಸಲಹೆ ನೀಡಿ ಸಾರ್ವಜನಿಕ ಉದ್ದಿಮೆಗಳು ಪ್ರಾಮಾಣಿಕವಾಗಿ ದಕ್ಷ ರೀತಿಯಲ್ಲಿ ಹಾಗೆ ಸಾರ್ವಜನಿಕರಿಗೆ ಮಿತವ್ಯಯಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ಸಲಹೆಯನ್ನ ನೀಡುವಂಥದ್ದು ಸಾರ್ವಜನಿಕ ಉದ್ದಿಮೆಗಳ ಮೇಲಿನ ಸಮಿತಿಯ ಒಂದು ಜವಾಬ್ದಾರಿಯಾಗಿರುತ್ತೆ ಅನ್ನುವಂಥದ್ದು. ಕೃಷ್ಣ ಮೆನನ್ ಸಮಿತಿಯ ಶಿಫಾರಸಿನ ಮೇರೆಗೆ 1964ರಲ್ಲಿ ರಚನೆ ಆಗುತ್ತೆ. ಇದು 22 ಜನರ ಒಂದು ಸದಸ್ಯತ್ವವನ್ನು ಕೂಡಿರುವಂಥದ್ದು. 15 ಜನ ಲೋಕಸಭೆ, 7 ಜನ ರಾಜ್ಯಸಭೆಯಿಂದ ಕೂಡಿರುವಂಥದ್ದು. ಇಲ್ಲಿ 1 ವರ್ಷದ ಅಧಿಕಾರಾವಧಿ ಇರುತ್ತೆ ಎಲ್ರಿಗೂ. ಸದಸ್ಯರನ್ನು ಮಂತ್ರಿಗಳು ಸದಸ್ಯರಾಗುವಂತಹ ಅರ್ಹತೆ ಇರೋದಿಲ್ಲ. ಇದರಲ್ಲಿ ಸಭಾಧ್ಯಕ್ಷರು ಅಧ್ಯಕ್ಷರನ್ನ ನೇಮಕ ಮಾಡ್ತಾರೆ ಅನ್ನುವಂಥದ್ದು ಪ್ರಮುಖವಾದಂತಹ ಅಂಶ ಇದರಲ್ಲಾಗುತ್ತೆ. ಇನ್ನು ನಂತರದ ಒಂದು ಸಮಿತಿ, ಸರ್ಕಾರದ ಭರವಸೆಗಳ ಮೇಲಿನ ಸಮಿತಿ. ಸರ್ಕಾರದ ಭರವಸೆಗಳ ಮೇಲಿನ ಸಮಿತಿ. ಸರ್ಕಾರಗಳ ಭರವಸೆಯ ಮೇಲಿನ ಸಮಿತಿ ಅನ್ನೋದು ಈ ಸಮಿತಿಯ ಪ್ರಕಾರವಾಗಿ ಇದು 1953ರಲ್ಲಿ ರಚನೆ ಆಗುತ್ತೆ. 1953ರಲ್ಲಿ ರಚನೆ ಆಗಿರುವಂಥದ್ದು ಈ ಸಮಿತಿ
25 ಜನರ ಸದಸ್ಯತ್ವವನ್ನು ಹೊಂದಿರುವಂಥದ್ದು, ಸದಸ್ಯರು ಹೊಂದಿದೆ. ಹಾಗಾದ್ರೆ ಎಷ್ಟು ಜನ? 15 ಜನ ಲೋಕಸಭೆ, 15 ಆದ್ರೆ 10 ಜನ ರಾಜ್ಯಸಭೆ, 10 ಜನ ರಾಜ್ಯಸಭೆ, ಒಟ್ಟು 25 ಜನರ ಒಂದು ಸದಸ್ಯತ್ವವನ್ನ ಹೊಂದಿರುವಂಥದ್ದು. ಸೇಮ್ ಎಲ್ಲದಕ್ಕೂ ಇದೇ ರೀತಿಯಾದಂತಹ ಅಂಶಗಳಿರುವ 1 ವರ್ಷದ ಅಧಿಕಾರಾವಧಿ, ಇದೆಲ್ಲ ಸೇಮ್ ಇರುತ್ತೆ. ಇದರ ಕಾರ್ಯವನ್ನ ನೋಡಿ, ಕಾರ್ಯ ನೋಡಿ ಏನಿರುತ್ತೆ. ಇಲ್ಲಿ ಏನ್ ಕಾರ್ಯ ಪ್ರಮುಖವಾದದ್ದು ಅಂದ್ರೆ, ಕಾಲಕಾಲಕ್ಕೆ ಮಂತ್ರಿಗಳೇನಿದ್ದಾರೆ, ಮಂತ್ರಿಗಳು ಸದನದಲ್ಲಿ ನೀಡುವ ಭರವಸೆಗಳೇನಿದೆ, ಭರವಸೆಗಳು ಮತ್ತು ಹೇಳಿಕೆಗಳೇನಿದೆ, ಹೇಳಿಕೆಗಳನ್ನು ಈ ಸಮಿತಿ ಪರಿಶೀಲನೆ ಮಾಡುತ್ತೆ. ಅಂದ್ರೆ ಕಾಲಕಾಲಕ್ಕೆ ಮಂತ್ರಿಗಳು ಯಾವ ರೀತಿಯಲ್ಲಿ ಸದನದಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ, ಭರವಸೆಗಳನ್ನು ಕೊಡ್ತಾರೆ ಅನ್ನುವಂಥದ್ದು ಈ ಸಮಿತಿ ಒಂದು ಪರಿಶೀಲನೆ ಮಾಡುವಂಥದ್ದು. ಜೊತೆಗೆ ಈ ಭರವಸೆಗಳು ಎಷ್ಟರ ಮಟ್ಟಿಗೆ ಅನುಷ್ಠಾನ ಮಾಡಿದೆ ಅನ್ನುವಂತಹ ವರದಿಯನ್ನು ಕೂಡ ಇವರು ಸಂಗ್ರಹ ಮಾಡುವಂಥದ್ದು ಕೂಡ ಬರ್ಕೊಳ್ಳಿ. ಈ ಭರವಸೆಗಳ ಸಮಿತಿಯ ಪರಿಶೀಲನೆ ಮತ್ತು ಅವುಗಳ ಅನುಷ್ಠಾನ ಅಂತ ಬರ್ಕೊಳ್ಳಿ. ಅನುಷ್ಠಾನದ ವರದಿ ಸಲ್ಲಿಸುವಿಕೆ. ಸದನದ ಮುಂದೆ ಇವರು ಎಷ್ಟು ರೀತಿಯಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಅನುಷ್ಠಾನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸುವಂತಹ ಒಂದು ಸಮಿತಿ ಯಾವುದಿದ್ರೆ ಅದು ಸರ್ಕಾರದ ಭರವಸೆಗಳ ಮೇಲಿನ ಸಮಿತಿ ಅನ್ನುವಂಥದ್ದು ಆಗುವಂಥದ್ದು. ಇನ್ನು ನಂತರದ ಒಂದು ಸಮಿತಿ ಬರುತ್ತೆ, ಅದು ವ್ಯವಹಾರ ಸಲಹಾ ಸಮಿತಿ ಅನ್ನುವಂಥದ್ದು. ವ್ಯವಹಾರ ಸಲಹಾ ಸಮಿತಿ. ವ್ಯವಹಾರ ಸಲಹಾ ಸಮಿತಿ ಇದು ಅಧ್ಯಕ್ಷರನ್ನ ಒಳಗೊಂಡು ಲೋಕಸಭೆಯ ಒಂದು 15 ಮಂದಿ ಹಾಗೂ ರಾಜ್ಯಸಭೆಯ 11 ಮಂದಿ. ಒಟ್ಟು ಎಷ್ಟಾಗುತ್ತೆ? ಒಟ್ಟು 26 ಜನರ ಒಂದು ಕಮಿಟಿ ಆಗಿರುತ್ತೆ ಅನ್ನುವಂಥದ್ದು. ಈ ಕಮಿಟಿಯಲ್ಲಿ ಸಭಾಧ್ಯಕ್ಷರು ಸಮಿತಿಯ ಅಧ್ಯಕ್ಷರನ್ನ ನೇಮಿಸುತ್ತಾರೆ. ಹಾಗೆಯೇ ಇದೇನ್ ಕಾರ್ಯ ಮಾಡುತ್ತೆ ಅನ್ನುವಂಥದ್ದು ನೋಡೋದಾದ್ರೆ, ಸಮಿತಿ ವ್ಯವಹಾರ ಅಂದ್ರೆ ಏನೇನ್ ನಡೆಯುತ್ತೆ ಅನ್ನುವಂಥದ್ದು ನೆನಪಿರ್ಬೇಕು ನೀವು. ಇಲ್ಲಿ ಈ ಸಮಿತಿ ಏನ್ ಮಾಡುತ್ತೆ ಅಂದ್ರೆ, ಸದನದ ಕಾರ್ಯಕ್ರಮಗಳೇನಿದೆ, ಕಾರ್ಯಕ್ರಮ ವೇಳಾಪಟ್ಟಿ, ಹಾಗೆಯೇ ಕಾರ್ಯಕ್ರಮ ವೇಳಾಪಟ್ಟಿ ಇವುಗಳ ಒಂದು ಪರಿಶೀಲಿಸುವಿಕೆ, ಇದನ್ನೆಲ್ಲ ಕಾರ್ಯ ಮಾಡುವಂಥದ್ದು ವ್ಯವಹಾರ ಸಲಹಾ ಸಮಿತಿ ಅನ್ನುವಂಥದ್ದು. ಹಾಗೆಯೇ ಇತರೆ ವಿಷಯಗಳನ್ನ ಸಮಯಕ್ಕೆ
ಸರಿಯಾಗಿ ಅದನ್ನ ನಿರ್ಧರಿಸುವಂಥದ್ದು. ಅಂದ್ರೆ ಸದನದ ವ್ಯವಹಾರಗಳನ್ನು ಸೂಕ್ತ ಸಮಯಕ್ಕೆ ಸರಿಹೊಂದಿಸುವುದು. ಈ ಟೈಮಿಗೆ ಇದು ಆಗ್ಬೇಕು ಅನ್ನುವಂತಹ ಒಂದು ವೇಳಾಪಟ್ಟಿಗಳನ್ನೆಲ್ಲ ತಯಾರಿಸುವಂತಹ ಒಂದು ಕೆಲಸ ವ್ಯವಹಾರ ಸಲಹಾ ಸಮಿತಿಯದ್ದಾಗಿರುತ್ತೆ. ಈ ಸಭಾಧ್ಯಕ್ಷರು ಈ ಒಂದು ಅಧ್ಯಕ್ಷರನ್ನು ನೇಮಕ ಮಾಡ್ತಾರೆ. 26 ಮಂದಿಯ ಈ ಸಮಿತಿ ಒಂದು ಜನರನ್ನ ಒಳಗೊಂಡಿರುವಂಥದ್ದು ಅನ್ನುವಂಥದ್ದು ನೆನಪಿರಬೇಕು. ಇನ್ನು ನಂತರದ ಒಂದು ಸಮಿತಿಯನ್ನ ಗಮನಿಸೋದಾದ್ರೆ ಕೊನೆಯ ಸಮಿತಿ ಇದಾಗಿರುತ್ತೆ. ಇದು ನಿಯೋಜಿತ ಶಾಸನಗಳ ಮೇಲಿನ ಸಮಿತಿ. ನಿಯೋಜಿತ ಶಾಸನಗಳ ಮೇಲಿನ ಸಮಿತಿ. ನಿಯೋಜಿತ ಶಾಸನಗಳ ಮೇಲಿನ ಸಮಿತಿ ಅನ್ನೋದು. ಈ ಒಂದು ಸಮಿತಿಯ ಪ್ರಕಾರವಾಗಿ ನೋಡೋದಾದ್ರೆ ಇದು 1953ರಲ್ಲಿ ರಚನೆ ಆಗುವಂಥದ್ದು. 1953ರಲ್ಲಿ ರಚನೆ ಆಗುತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆ ತಲಾ 15 ಮಂದಿ, ಅಂದ್ರೆ ಒಟ್ಟು 30 ಜನರ ಒಂದು ಸಮಿತಿಯ ಸದಸ್ಯರನ್ನ ಒಳಗೊಂಡಿರುತ್ತೆ. 30 ಜನರ ಸದಸ್ಯತ್ವವನ್ನ ಹೊಂದಿದೆ. 30 ಜನರ ಸದಸ್ಯತ್ವ. ಇಲ್ಲಿ 15 + 15, ಇದು ಲೋಕಸಭಾ, ಇದು ರಾಜ್ಯಸಭಾ. ಒಟ್ಟು 30 ಜನರ ಒಂದು ಸದಸ್ಯತ್ವವನ್ನ ಹೊಂದಿರುವಂಥದ್ದು ನಾವು ನೋಡ್ಬೇಕಾಗುತ್ತೆ. ಅಂದ್ರೆ ಇದು ಏನು ಕೆಲಸ ಮಾಡುತ್ತೆ, ನಿಯೋಜಿತ ಶಾಸನಗಳ ಸಮಿತಿ ಏನು ಕೆಲಸ ಮಾಡುತ್ತೆ ಅನ್ನುವಂಥದ್ದು ನೋಡೋದಾದ್ರೆ ಸಂವಿಧಾನದ ನಿಯಮಗಳನ್ನ ಉಪನಿಯಮಗಳನ್ನ ಇವೆಲ್ಲವನ್ನ ರೂಪಿಸುವಂತಹದ್ದು ಯಾವುದು? ಸಂಸತ್ತು. ಉಪನಿಯಮಗಳನ್ನ ರೂಪಿಸುವ ಅಧಿಕಾರ ಸಂಸತ್ತಿಗಿರುವಂಥದ್ದು. ಇಲ್ಲಿ ಈ ಸಂಸತ್ತು ಏನ್ ಮಾಡುತ್ತೆ ಅಂದ್ರೆ ಇದು ಕಾರ್ಯಾಂಗದ ರೂಪದಲ್ಲಿ ಈ ಕೆಲಸವನ್ನ ಮಾಡುತ್ತೆ. ಕಾರ್ಯಾಂಗದ ರೂಪದಲ್ಲಿ ಈ ಕೆಲಸವನ್ನ ಮಾಡುವಂಥದ್ದು. ಅಂದ್ರೆ ಯಾವ್ಯಾವ ರೀತಿಯಾದಂತಹ ನಿಯಮಗಳು ಇರಬೇಕು, ಉಪನಿಯಮಗಳು ಇರಬೇಕು ಅನ್ನುವಂಥದ್ದು ಸಂಸತ್ ಮಾಡುವಂಥದ್ದು. ಅಂದ್ರೆ ಕಾರ್ಯಾಂಗ ರೂಪದಲ್ಲಿ ಮಾಡುವಂಥದ್ದು. ಈ ಒಂದು ಕಾರ್ಯ ರೂಪದಲ್ಲಿ ನಡೆಸುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದು ನಿಯೋಜಿತ ಶಾಸನಾಧಿಕಾರ ಅಂತಾನೂ ಕರಿತೀವಿ ನಾವಿದನ್ನ. ಅಂದ್ರೆ ಒಂದು ನಿಯಮದ ಮೂಲಕವಾಗಿ ಯಾವ ರೀತಿಯಾದಂತಹ ಒಂದು ಕರಡನ್ನ ರಚನೆ ಮಾಡಿ ಆಮೇಲೆ ಶಾಸನ ಆಕ್ಟ್ ಆಗಿ ಮಾಡುವಂತಹ ಒಂದು ರೂಪವನ್ನ ನಾವು ಏನಂತ ಕರಿತೀವಿ? ಇದರಲ್ಲಿ ನಿಯೋಜಿತ ಶಾಸನ ಅಧಿಕಾರ ಅಂತ ಕರಿತೀವಿ. ಇದನ್ನು ನಿಯೋಜಿತ ಶಾಸನ ಅಧಿಕಾರ ಅಂತ ಕರೆಯುವಂಥದ್ದು. ಅಂದ್ರೆ ಸಂಸತ್ತು ನಿಯಮಗಳನ್ನ ರೂಪಿಸುವಂಥದ್ದನ್ನ ನಾವು ನೋಡ್ತೀವಿ. ಸಂಸತ್ತಿಗಿರುವಂಥದ್ದು ಅದು ಕಾರ್ಯಾಂಗದ ರೂಪದಲ್ಲಿ ಕೆಲಸವನ್ನ ಮಾಡುತ್ತೆ. ಇದನ್ನ ನಾವು ನಿಯೋಜಿತ ಶಾಸನಾಧಿಕಾರ ಅನ್ನುವಂಥದ್ದು ನಾವು ನೋಡುವಂಥದ್ದು. ಕಾರ್ಯಾಂಗವು ತನ್ನ ನೆಕ್ಸ್ಟ್ ಒಂದು ಪಾಯಿಂಟ್ ಬರ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಇದೆ. ಕಾರ್ಯಾಂಗವು ತನ್ನ ಮೂಲ ವ್ಯಾಪ್ತಿಯೊಳಗೆ
ತನ್ನ ಕಾರ್ಯವನ್ನ ಚಲಾಯಿಸುತ್ತಿದೆಯೇ ಅಥವಾ ಉಲ್ಲಂಘಿಸುತ್ತಿದೆಯೇ ಎಂಬುದನ್ನ ಈ ಸಮಿತಿ ಪರಿಶೀಲಿಸುತ್ತದೆ. ಅಂದ್ರೆ ಕಾರ್ಯಾಂಗ ಸರಿಯಾದ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆಯೋ, ಶಾಸನಗಳನ್ನ ರಚನೆ ಮಾಡಲು ವಿಫಲ ಆಗ್ತಾ ಇದೆಯೋ ಅಥವಾ ಸಫಲ ಆಗ್ತಾ ಇದೆಯೋ ಅನ್ನುವಂಥದ್ದೆಲ್ಲವನ್ನ ಕಾರ್ಯವನ್ನ ಈ ಒಂದು ಸಮಿತಿ ಮಾಡುವಂಥದ್ದು. ನಿಯೋಜಿತ ಶಾಸನಗಳ ಮೇಲಿನ ಸಮಿತಿ 1953ರಲ್ಲಿ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಲೋಕಸಭೆ ರಾಜ್ಯಸಭೆ ಸೇರಿ ಒಟ್ಟು 30 ಜನರ ಒಂದು ಸದಸ್ಯತ್ವವನ್ನು ಒಳಗೊಂಡಿರುವಂಥದ್ದು ನಾವು ನೋಡಬೇಕಾಗತ್ತೆ. ಹಾಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇನೆ. ನಾವು ನೆನಪಿಡಬೇಕಾದಂತ ಅಂಶಗಳು ಕೊನೆಯಲ್ಲಿ ತಿಳಿಸ್ತೀನಿ ಅಂತ ಹೇಳಿದೆ. ಇಲ್ಲಿ ಒಂದು ಪಾಯಿಂಟ್ ಅನ್ನು ಹೇಳಿ, ಇನ್ನೊಂದು ಸ್ಲೈಡ್ ಅಲ್ಲಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೇಳ್ಬಿಡ್ತೀನಿ. ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, ಹಾಗಾಗಿ ಆ ಪಾಯಿಂಟ್ಸ್ ಅನ್ನ ಹೇಳ್ಬಿಟ್ರೆ ಕಂಪ್ಲೀಟ್ ಮಾಡ್ಬಿಡೋಣ. ಏನಿದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು? ಮೊದಲನೇದಾಗಿ ಅಂದಾಜು ಸಮಿತಿ ಏನಿದೆ, ಆಗ್ಲೇ ನಾನು ಚರ್ಚೆ ಮಾಡಿದೆ. ಅಂದಾಜು ಸಮಿತಿ ಇದನ್ನೊಂದು ಹಾಳೆಯಲ್ಲಿ ಬರ್ಕೊಂಡ್ರು ತೊಂದರೆ ಇಲ್ಲ. ಅಂದಾಜು ಸಮಿತಿ ಮತ್ತು ಶಾಸನಗಳ ಮೇಲಿನ ಸಮಿತಿಗೆ ಮಾತ್ರ ಗರಿಷ್ಠ ಸದಸ್ಯರನ್ನ ಒಳಗೊಂಡಿರುವಂಥದ್ದು. ಇದನ್ನ ನೋಟಿಫೈ ಮಾಡಿ ಇಟ್ಕೋಬೇಕು. ಎಸ್ಟಿಮೇಷನ್ ಕಮಿಟಿ ಮತ್ತು ಶಾಸನಗಳ ಮೇಲಿನ ಸಮಿತಿಗೆ ಅಂದ್ರೆ 30 ಜನರ ಅಲ್ಲಿ ಒಂದು, ಅಂದ್ರೆ ನಿಯೋಜಿತ ಶಾಸನಗಳಿಗೆ 30 ಜನ, 15 ಜನ. ಅಂದಾಜು ಸಮಿತಿಗೆ ಎಷ್ಟು ಜನ? 30 ಜನ. ಈ ಎರಡಕ್ಕೂ ಸೇಮ್ ಇದೆ. ಅಲ್ಲೂ 15 ಇಲ್ಲಿ 15 ಇರುವಂತದ್ದನ್ನ ನಾವು ನೋಡ್ತಾ ಬರುವಂತದ್ದು. ಹಾಗಾಗಿ 30 ಜನರ ಒಂದು ಸದಸ್ಯತ್ವವನ್ನ ಹೊಂದಿರುವಂತದ್ದು ಈ ಒಂದು ಸಮಿತಿಗಳು ಅನ್ನುವಂಥದ್ದು. ಇನ್ನೊಂದು ಪಾಯಿಂಟ್ ಅಲ್ಲಿ ಏನಂದ್ರೆ, ವ್ಯವಹಾರಗಳ ಸಲಹಾ ಸಮಿತಿ ಏನಿದೆ, ವ್ಯವಹಾರ ಸಲಹಾ ಸಮಿತಿ ಮಾತ್ರ ಸಮಿತಿಯ ಅಧ್ಯಕ್ಷರು ಸಭಾಧ್ಯಕ್ಷರಾಗಿರುತ್ತಾರೆ ಅನ್ನುವಂಥದ್ದು ಕೂಡ ನೆನಪಿರಬೇಕು. ಏನ್ ಬರ್ಕೊಂಡ್ರೆ, ವ್ಯವಹಾರಗಳ ಸಲಹಾ ಸಮಿತಿ ಮಾತ್ರ ಸಮಿತಿಯ ಅಧ್ಯಕ್ಷರು ಸಭಾಧ್ಯಕ್ಷರಾಗಿರುತ್ತಾರೆ. ನೆನಪಿರ್ಬೇಕು. ಇಲ್ಲಿ ಎರಡೆರಡು ಸಮಿತಿ ಆಯ್ತಲ್ಲ, ವ್ಯವಹಾರ ಸಲಹಾ ಸಮಿತಿಯ ಅಧ್ಯಕ್ಷರು ಸಭಾಧ್ಯಕ್ಷರಾಗಿರುತ್ತಾರೆ. ಎಸ್, ಈ ಪಾಯಿಂಟ್ ಅನ್ನು. ಇನ್ನು ನಂತರ ಲೆಕ್ಕಪತ್ರ ಸಮಿತಿಗೆ ಸದಸ್ಯರು ಎರಡನೇ ಬಾರಿ ಕೂಡ ಸದಸ್ಯರಾಗಬಹುದು. ಮಂತ್ರಿಯನ್ನ ಹೊರತುಪಡಿಸಿ. ಇವೆಲ್ಲ ಒಂದು ಪಾಯಿಂಟ್ಸ್ಗಳ ನಿಮಗೆ ನೆನಪಿರಬೇಕು ಅನ್ನುವಂಥದ್ದು ನೀಡ್ತಾ ಇರುವಂಥದ್ದು.
ಇನ್ನೊಂದು ಪಾಯಿಂಟ್ಸ್ ಇದೆ, ಬರ್ಕೊಬಿಡಿ ಕೊನೆಯದಾಗಿ. ಇನ್ನೊಂದು ಪಾಯಿಂಟ್ಸ್ ಇದೆ ಏನಂದ್ರೆ, ಭಾರತದ ಸಂಸತ್ತಿನ ಹಣಕಾಸಿನ ಸಮಿತಿಗಳಂತ ಯಾವುದನ್ನು ಕರೀತಾರೆ ಅಂತ. ಭಾರತದ ಹಣಕಾಸಿನ ಸಮಿತಿಗಳೆಂದು ಮೂರು ಸಮಿತಿಯನ್ನು ಕರೀತಾರೆ. ಇದು ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್. ಇದು ನಾನು ಕೊನೆ ಬರೆಸ್ಬಿಟ್ಟೆ, ಇಲ್ಲ ಇಲ್ಲಿ ಇಂಪಾರ್ಟೆಂಟ್ ಅಂತ ಬರ್ತೈತೆ, ಬಹಳ ಇಂಪಾರ್ಟೆಂಟ್ ಇದೆ. ಭಾರತದ ಹಣಕಾಸಿನ ಸಮಿತಿಗಳಂತ ಹೇಳಿ ಮೂರು ಸಮಿತಿಗಳನ್ನ ಕರೀತಾರೆ. ಯಾವ್ಯಾವುದು ನೋಡಿ, ಅಂದಾಜು ಸಮಿತಿ, ಎಸ್ಟಿಮೇಟೆಡ್ ಕಮಿಟಿ, ಹಾಗೆಯೇ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಮತ್ತು ಇನ್ನೊಂದಿದೆ, ಇದನ್ನ ಚರ್ಚೆ ಮಾಡಿಲ್ಲ, ಅದು ಎಕ್ಸಾಮ್ ಬರಲು ಅಂತ ಸುಮ್ಮನಿದ್ದೀನಿ, ಸಂಬಳ ಮತ್ತು ಭತ್ಯೆಯ ಸಂಸತ್ತಿನ ಜಂಟಿ ಸಮಿತಿ. ಸಂಬಳ ಮತ್ತು ಭತ್ಯೆ ಸಂಸತ್ತಿನ ಜಂಟಿ ಸಮಿತಿ. ಅಂದ್ರೆ ಭಾರತ ಹಣಕಾಸಿನ ಸಮಿತಿಗಳಂತ ಹೇಳಿ ಮೂರು ಸಮಿತಿಗಳನ್ನ ಕರೀತೇವೆ. ಒಂದು ಅಂದಾಜು ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತು ಸಂಬಳ ಮತ್ತು ಭತ್ಯೆ ಸಂಸತ್ತಿನ ಜಂಟಿ ಸಮಿತಿ ಅನ್ನುವಂಥದ್ದು. ಇದನ್ನ ನೀವು ನೋಟಲ್ಲಿ ಬರೆದಿಟ್ಕೋಬೇಕು, ನೋಟ್ ಅಂತ ಮಾಡ್ದಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ ಪಾಯಿಂಟ್ಸ್, ನೋಟ್ ಅಂತ ಬರೆದಿಟ್ಕೊ. ಇದು ಇವತ್ತಿನ ಒಂದು ಸಮಿತಿಯ ಸಂಸದೀಯ ಸಮಿತಿಗಳ ಬಗ್ಗೆ ನಾನು ಚರ್ಚೆಯನ್ನು ಮಾಡಿರುವಂಥ ಪ್ರಮುಖ 6 ಸಮಿತಿಗಳನ್ನ ನಾವು ಚರ್ಚೆಯನ್ನ ಮಾಡಿದ್ದೀವಿ. ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಭಾವಿಸ್ಕೊಳ್ತೇನೆ. ಇಲ್ಲಿ ಕೊನೆಯದಾಗಿ ನಾನು ಏನು ಹೇಳ್ತೇನೆ ಅಂದ್ರೆ, ನಿಮಗೆ ನನ್ನ ಕ್ಲಾಸ್ಗಳು ಸ್ವಲ್ಪ ನಿಧಾನ ಆಗಿದ್ರೆ 1.5 ಸ್ಪೀಡಲ್ಲಿ ಇಟ್ಕೊಂಡ್ರೆ, 1.5 ಸ್ಪೀಡಲ್ಲಿ ನೀವು ಇಟ್ಕೊಂಡ್ರೆ ನಿಮಗೆ ಕೇಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.